ನಮಸ್ಕಾರ ಗೆಳೆಯರೇ, ಇಬನಿ ನ್ಯೂಸ್ಗೆ ಸ್ವಾಗತ. ನಾಡಿನ ಎಲ್ಲರಿಗೂ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು. ಹರಪಣ್ಣಹಳ್ಳಿ ತಾಲೂಕು ಕೆರೆಗುಡಿಹಳ್ಳಿ ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ 80ನೆಯ ಸ್ವತಂತ್ರ ದಿನಾಚರಣೆಯ ಆಚರಣೆ ಮಾಡಲಾಯಿತು. ಗುಡಿಹಳ್ಳಿ ಹಾಲೇಶ್ ಅವರು ಮಾತನಾಡಿ, 1947 ಆಗಸ್ಟ್ 15ರಂದು ನಾವು ರಾಜಕೀಯ ಗುಲಾಮಗಿರಿಯಿಂದ ಮುಕ್ತರಾದೆವು. ಆದರೆ ಹಸಿವು, ಸಾಲ, ಅನ್ಯಾಯದಿಂದ ರೈತ ಕಾರ್ಮಿಕರಿಗೆ ಇಂದಿಗೂ ನಿಜವಾದ ಸ್ವಾತಂತ್ರ್ಯ ಸಿಗಬೇಕಿದೆ. ಹೋರಾಟ ಮುಂದುವರೆಯಲಿ. ತ್ರಿವರ್ಣ ಧ್ವಜ ನಮ್ಮ ಹೆಮ್ಮೆ. ಅದನ್ನು ಎತ್ತಿ ಹಿಡಿದದ್ದು ರೈತನ ಬೆವರು ಮತ್ತು ಯೋಧನ ರಕ್ತ. ಸ್ವಾತಂತ್ರ್ಯವನ್ನು ಉಳಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದರು. ಧ್ವಜಾರೋಹಣವನ್ನು ಕಿಸಾನ್ ಸಭಾ ಗ್ರಾಮ ಶಾಖೆಯ ಅಧ್ಯಕ್ಷ ನಿಲುವಂಜಿ ಮಲ್ಲೇಶಪ್ಪ ನೆರವೇರಿಸಿದ್ದರು. ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರಾದ ಪಂಡಿತಾರಾಧ್ಯ, ಶಾಲೆಯ ಸಹಶಿಕ್ಷಕರು, ಅಂಗನವಾಡಿ ಶಿಕ್ಷಕರಾದ ಟಿ ಬಸಮ್ಮ, ದುರ್ಗಮ್ಮ, ಆಶಾ ಕಾರ್ಯಕರ್ತರಾದ ಡಿಎಚ್ ದೇವಿಕಾ, ಸಿ ಶಿವಪ್ಪ, ವಕೀಲ ರಾಜಶೇಖರಯ್ಯ ಮತ್ತು ಮಕ್ಕಳು, ಊರಿನ ಹಿರಿಯರು ಭಾಗವಹಿಸಿದ್ದರು. ಸುದ್ದಿ ಸಹಾಯ ಹಾಲೇಶ್ ಗುಡಿಹಳ್ಳಿ. ವಿಜೃಂಭಣೆಯಿಂದ ಆಚರಿಸ್ತಾರೆ. ಈಗ ನಮ್ಮ ಗ್ರಾಮದಲ್ಲಿ ಕೂಡ ಇದೆ. ಈಗ ನಾವೆಲ್ಲರೂ ಓದಿ ವಿದ್ಯಾದಾನ ನೀಡ್ತಕ್ಕಂಥ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೂಡ ಧ್ವಜಾರೋಹಣ ಇದೆ. ಅಲ್ಲಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇದೆ. ಎಲ್ಲರೂ ಕೂಡ ಅಲ್ಲಿ ಭಾಗವಹಿಸಿ ಅಲ್ಲಿ ಕೂಡ ಯಶಸ್ವಿ ಮಾಡಬೇಕಾಗಿದೆ. ಇವತ್ತು ಸ್ವತಂತ್ರ ಎಲ್ಲರೂ ನಾವು ಹಿಂದೆ ಬ್ರಿಟಿಷ್ ಹತ್ರ ನಾವು ಯಾವ ರೀತಿ ಪಡೆದ್ವಿ, ಅದೇ ರೀತಿ ಈ ವ್ಯವಸ್ಥೆಯ ವಿರುದ್ಧ ಏನು ವ್ಯವಸ್ಥೆಯ ನಮಗೆ ಮತದಾನದ ಹಕ್ಕನ್ನ ಕೊಟ್ಟಿದ್ದಾರೆ, ಹೋರಾಟದ ಹಕ್ಕನ್ನ ಕೊಟ್ಟರೆ, ಮತ್ತೆ ಪ್ರಶ್ನೆ ಮಾಡೋಂಥ ಹಕ್ಕನ್ನು ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ನಮ್ಮ ಪ್ರಜಾಪ್ರಭುತ್ವದ ಸರ್ಕಾರದ ಸ್ಥಳೀಯ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಮತ್ತೆ ಉದ್ಯೋಗ ಮತ್ತು ಆರೋಗ್ಯ ಮತ್ತು ಹಳ್ಳಿಗಳ ಅಭಿವೃದ್ಧಿಗೋಸ್ಕರ ನಾವೆಲ್ಲರೂ ಕೂಡ ಪಣ ತೊಟ್ಟು ನಾವು ಅಭಿವೃದ್ಧಿಯ ಸ್ವತಂತ್ರವನ್ನ ಮಾಡಬೇಕಾಗಿದೆ. ಎಲ್ಲರೂ ಆ ನಿಟ್ಟಿನಲ್ಲಿ ಮಾಡೋಣ ಅಂತ ಹೇಳಿ ಮತ್ತು ನಮ್ಮ ಪಂಡಿತ ಸರ್, ನಮ್ಮ ಹಿರಿಯರು, ನಮ್ಮ ಬೋವಿ ಸಮಾಜದ ಮುಖಂಡರು ಎಲ್ಲ ಕೂಡ ಬಂದರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಈಗಾಗಲೇ ಸಮಯ ಆಗಿರಿಂದ ಅಲ್ಲಿ ಶಾಲಾ ಹತ್ರ ಅಲ್ಲಿ ಕೂಡ ಮಾಡಬೇಕಾಗಿದೆ. ಎಲ್ಲ ಅಲ್ಲಿ ಹೋಗಿ ಯಶಸ್ವಿ ಮಾಡೋಣ ಅಂತೇಳಿ ನಾನು ಕೂಡ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ 80ನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನ ಮುಗಿಸುತ್ತೇವೆ. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ಧ್ವಜಾರೋಹಣ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಆ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ನಮ್ಮ ಕೆರೆಗುಡಿಹಳ್ಳಿಯ ಹಿರಿಯರಾಗಿರ್ತಕ್ಕಂಥ ನಿಲುವಂಜಿ ಮಲ್ಲೇಶಪ್ಪನವರು ನೆರವೇರಿಸಿಕೊಡ್ಬೇಕಂತ ಕೇಳ್ಕೊತ ಅವರನ್ನು ನಮ್ಮ ಕಿಸಾನ್ ಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಹಾಲೇಶ್ ಅವರು ಧ್ವಜಾರೋಹಣವನ್ನು ನೆರವೇರಿಸಿಕೊಡ್ಬೇಕಂತ ಅವರಲ್ಲಿ ಕೇಳ್ಕೊತಾರೆ. ಗ್ರಾಮದ ಸ್ವತಂತ್ರ ದಿನಾಚರಣೆಯ ಸಮಸ್ತ ಗ್ರಾಮಸ್ಥರ ನೇತೃತ್ವದಲ್ಲಿ ಮತ್ತು ಮುದ್ದು ಮಕ್ಕಳ ನೇತೃತ್ವದಲ್ಲಿ ಇವತ್ತು 80ನೇ ಸ್ವತಂತ್ರ ದಿನಾಚರಣೆಯನ್ನು ಬಂದಿರತಕ್ಕಂಥ ಶಾಲಾ ಮಕ್ಕಳಿಗೆ
ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಲ್ಲ ಶಿಕ್ಷಕರಿಗೆ, ನಮ್ಮ ಊರಿನ ಹಿರಿಯರಿಗೆ, ವಿದ್ಯಾರ್ಥಿ ಯುವಜನರಿಗೆ ಎಲ್ಲರಿಗೂ ಕೂಡ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ, ಈಗಾಗಲೇ ದೇಶದಾದ್ಯಂತ 80ನೇ ದಿನಾಚರಣೆ ವಿಜೃಂಭಣೆಯಿಂದ ಆಚರಿಸ್ತಾರೆ. ಈಗ ನಮ್ಮ ಗ್ರಾಮದಲ್ಲಿ ಕೂಡ ಇದೆ. ಈಗ ನಮ್ಮ ಈಗಾಗಲೇ ನಾವೆಲ್ಲರೂ ಓದಿ ವಿದ್ಯಾದಾನ ನೀಡ್ತಕ್ಕಂಥ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೂಡ ಧ್ವಜಾರೋಹಣ ಇದೆ. ಅಲ್ಲಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇದೆ. ಎಲ್ಲರೂ ಕೂಡ ಅಲ್ಲಿ ಭಾಗವಹಿಸಿ ಅಲ್ಲಿ ಕೂಡ ಯಶಸ್ವಿ ಮಾಡಬೇಕಾಗಿದೆ. ಇವತ್ತು ಸ್ವಾತಂತ್ರ್ಯ ಎಲ್ಲರೂ ನಾವು ಹಿಂದೆ ಬ್ರಿಟಿಷ್ ಹತ್ರ ನಾವು ಯಾವ ರೀತಿ ಪಡೆದ್ವಿ, ಅದೇ ರೀತಿ ಈ ವ್ಯವಸ್ಥೆಯ ವಿರುದ್ಧ ಏನು ವ್ಯವಸ್ಥೆಯ ನಮಗೆ ಮತದಾನದ ಹಕ್ಕನ್ನ ಕೊಟ್ಟಿದ್ದಾರೆ, ಹೋರಾಟದ ಹಕ್ಕನ್ನ ಕೊಟ್ಟರೆ, ಮತ್ತೆ ಪ್ರಶ್ನೆ ಮಾಡೋಂಥ ಹಕ್ಕನ್ನು ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ನಮ್ಮ ಪ್ರಜಾಪ್ರಭುತ್ವದ ಸರ್ಕಾರದ ಸ್ಥಳೀಯ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಮತ್ತೆ ಉದ್ಯೋಗ ಮತ್ತು ಆರೋಗ್ಯ ಮತ್ತು ಹಳ್ಳಿಗಳ ಅಭಿವೃದ್ಧಿಗೋಸ್ಕರ ನಾವೆಲ್ಲರೂ ಕೂಡ ಪಣ ತೊಟ್ಟು ನಾವು ಸ್ವತಂತ್ರವನ್ನ ಅಭಿವೃದ್ಧಿಯ ಸ್ವತಂತ್ರವನ್ನ ಮಾಡಬೇಕಾಗಿದೆ. ಎಲ್ಲರ ಆ ನಿಟ್ಟಿನಲ್ಲಿ ಮಾಡೋಣ ಅಂತ ಹೇಳಿ ಮತ್ತು ನಮ್ಮ ಪಂಡಿತ ಸರ್, ನಮ್ಮ ಹಿರಿಯರು, ನಮ್ಮ ಬೋವಿ ಸಮಾಜದ ಮುಖಂಡರು ಎಲ್ಲ ಕೂಡ ಬಂದರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಈಗಾಗಲೇ ಸಮಯ ಆಗಿರಿಂದ ಅಲ್ಲಿ ಶಾಲಾ ಹತ್ರ ಅಲ್ಲಿ ಕೂಡ ಮಾಡಬೇಕಾಗಿದೆ. ಎಲ್ಲ ಅಲ್ಲಿ ಹೋಗಿ ಯಶಸ್ವಿ ಮಾಡೋಣ ಅಂತೇಳಿ ನಾನು ಕೂಡ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇವೆ. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ.